ಮಂಡ್ಯದಲ್ಲಿ ಅಪ್ರಾಪ್ತಿಯನ್ನ ಪ್ರೀತಿಸ್ತಾ ಇದ್ದಂಥ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ. ಆತನ ಸಾವಿನ ರಹಸ್ಯ ಕೊನೆಗೂ ರಿವೀಲ್ ಆಗಿದೆ. ಯುವಕ ಮಂಜು ಸಾವಿನ ರಹಸ್ಯ ಬಹಿರಂಗವಾಗಿದ್ದು, ಅಪ್ರಾಪ್ತಿಯ ಸಹೋದರನೇ ಕೊಲೆಗಾರ ಅನ್ನೋದು ರಿವೀಲ್ ಆಗಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ರಾಮಂದೂರಿನಲ್ಲಿ ಇಂಥದ್ದೊಂದು ಘಟನೆ ನಡೆದಿತ್ತು. ಮಂಜು ಮೇಲೆ ಕಲ್ಲು ಎತ್ತಿ ಹಾಕಿ ಹತ್ಯೆ ಮಾಡಿದ್ದ ಆರೋಪಿ ಪೊಲೀಸರ ಮುಂದೆ ಅಪ್ರಾಪ್ತಿಯ ಅಣ್ಣ ಆ ಆರೋಪಿ ತಪ್ಪೊಪ್ಪಿಗೆಯನ್ನ ನೀಡಿದ್ದಾನೆ. ಅಪ್ರಾಪ್ತಿಯನ್ನ ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿಯ ಅನುಮಾನಾಸ್ಪದ ಸಾವು ಪ್ರಕರಣ ರಾಮಂದೂರಿನಲ್ಲಿ ನಡೆದಿತ್ತು. ಇದರ ಹಿಂದೆ ಹಲವು ಅನುಮಾನಗಳು ಮೂಡಿತ್ತು. ಪ್ರಕರಣದ ತನಿಖೆಗಿಳಿದಂತಹ ಸಂದರ್ಭದಲ್ಲಿ ಈ ಸಾವನ್ನಪ್ಪಿದಂತಹ ಯುವಕ ಮಂಜು ಯಾವ ಅಪ್ರಾಪ್ತಿಯನ್ನ ಪ್ರೀತಿಸ್ತಾ ಇದ್ನೋ ಆ ಅಪ್ರಾಪ್ತಿಯ ಸಹೋದರ ಇಲ್ಲಿ ಹಂತಕ ಅನ್ನೋದು ಗೊತ್ತಾಗಿದೆ. ಕಲ್ಲು ಎತ್ತಿ ಹಾಕಿ ಮಂಜುವನ್ನ ಕೊಲೆ ಮಾಡಿರುವುದು ಬಹಿರಂಗವಾಗಿದೆ. ಮೀನು ಹಿಡಿಯೋಕೆ ಅಂತ ಹೇಳಿ ಕೆರೆಗೆ ಹೋಗಿದ್ದ ಯುವಕ ಮಂಜು ಈ ವೇಳೆ ಕೆರೆ ಪಕ್ಕದ ಹಳ್ಳದಲ್ಲಿ ಈತನ ಶವ ಪತ್ತೆಯಾಗಿತ್ತು. ಅಪಘಾತವಾಗಿ ಸಾವನ್ನಪ್ಪಿರುವಂತೆ ಬಿಂಬಿಸಲಾಗಿತ್ತು ಈ ಪ್ರಕರಣವನ್ನ. ಕೊಲೆಗಾರ ಆ ರೀತಿ ಬಿಂಬಿಸುವಲ್ಲಿ ಸಕ್ಸಸ್ ಆಗಿದ್ದ. ಆದ್ರೆ ಮಂಜು ಮನೆಯವರಿಗೆ ಅನುಮಾನ ವ್ಯಕ್ತವಾಗಿತ್ತು ಈ ಸಾವಿಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಈ ಬಗ್ಗೆ ಅವರು ಪೊಲೀಸರ ಗಮನಕ್ಕೆ ತಂದಾಗ ಪೊಲೀಸರು ಪ್ರಕರಣದ ತನಿಖೆಗಿಳಿದಂತಹ ಸಂದರ್ಭದಲ್ಲಿ ಮಂಜು ಓರ್ವ ಅಪ್ರಾಪ್ತ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದಂತಹ ವಿಚಾರ ಬೆಳಕಿಗೆ ಬರುತ್ತೆ. ಆ ಆಂಗಲ್ ನಲ್ಲಿ ತನಿಖೆ ಮಾಡಿದಾಗ ಆ ಅಪ್ರಾಪ್ತಿಯ ಸಹೋದರ ಮಂಜುವನ್ನ ಕೊಲೆ ಮಾಡಿರುವುದು ಸದ್ಯ ರಿವೀಲ್ ಆಗಿದೆ. ಕಲ್ಲು ಎತ್ತಿ ಹಾಕಿ ಮರ್ಡರ್ ಮಾಡಿರುವುದು ಸದ್ಯ ಬೆಳಕಿಗೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಅಪಘಾತದ ರೀತಿ ಬಿಂಬಿಸಲಾಗಿದ್ದಂತಹ ಪ್ರಕರಣ, ಬಟ್ ಅನುಮಾನ ಆರಂಭದಿಂದಾನೂ ಇತ್ತು. ಈ ಕೊಲೆಗಾರನವರೆಗೆ ಪೊಲೀಸರು ರೀಚ್ ಆಗಿದ್ದು ಹೇಗೆ ಅಂತ ಹೇಳಿ? ಖಂಡಿತ ವಿದ್ಯಾಶ್ರೀ, ಕಲ್ಕುಣಿ ಗ್ರಾಮದ ಮಂಜು ಎಂಬಾತ ಅಪಘಾತದಲ್ಲಿ ಸಾವನ್ನಪ್ಪಿರುವಂತೆ ಆತನ ಶವವು ಕೂಡ ಪತ್ತೆಯಾಗಿರುತ್ತೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ರಾಮಂದೂರು ಕೆರೆ ಸಮೀಪ ಒಂದು ಘಟನೆ ನಡೆದಿರುವಂತದ್ದು. ಆ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದಂತಹ ಒಂದು ದೃಶ್ಯವನ್ನ, ಆತನ ಶವವನ್ನ ಕಂಡಂತ ಅವರ ಪೋಷಕರು ಕೂಡ ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಇದು ಅಪಘಾತದಲ್ಲಿ ಆತ ಸಾವನ್ನಪ್ಪಿಲ್ಲ, ಕೊಲೆಯನ್ನ ಮಾಡಿರುವಂತ ಸಂಖ್ಯೆ ಇದೆ ಎಂಬ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಪೊಲೀಸರಿಗೂ ಕೂಡ ಒಂದಷ್ಟು ಅನುಮಾನಗಳು ಮೂಡಿತ್ತು. ಯಾಕೆಂದ್ರೆ ಆಟೋ ಏನು ಹಳ್ಳಕ್ಕೆ ಬಿದ್ದಿರುವಂತ ಆಟೋ ಮುಂಭಾಗದ ಗ್ಲಾಸ್ ನಲ್ಲಿ ಯಾರೋ ಕಲ್ಲಿನಿಂದ ಆ ಒಂದು ಗ್ಲಾಸ್ ಅನ್ನ ಒಡೆದಿರುವಂತಹ ದೃಶ್ಯಗಳಲ್ಲಿ ಕಂಡು ಬರುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರಿಗೂ ಕೂಡ ಒಂದಷ್ಟು ಅನುಮಾನ ಇರುತ್ತೆ. ಬಳಿಕ ಅನುಮಾನದ ಮೇರೆಗೆ ಒಂದು ತನಿಖೆಯನ್ನ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಏನು ಮೃತಪಟ್ಟಂತಹ ಮಂಜು ಇದ್ದಾನೆ, ಆತ ಒಂದು ಅಪ್ರಾಪ್ತೆಯನ್ನ ಪ್ರೀತಿಸ್ತಾ ಇರ್ತಾನೆ. ಆತನ ಅಜ್ಜಿ ಮನೆಯಲ್ಲಿ ಆಕೆ ಇರ್ತಾಳೆ. ಅಂದ್ರೆ ಅದೇ ದ್ವೇಷದಲ್ಲಿ ಅಪ್ರಾಪ್ತೆಯ ಸಹೋದರನೇ ಕೊಲೆ ಮಾಡಿದ್ದಾನೆ ಎಂಬುದು ಇದೀಗ ಬಹಿರಂಗ ಆಗಿರುವಂತದ್ದು. ಅಪ್ರಾಪ್ತೆಯ ಸಹೋದರ ಇದೀಗ ಪೊಲೀಸರ ಮುಂದೆ ತಾನೇ ಕೊಲೆ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಸದ್ಯ ಆತನನ್ನ ಇದೀಗ ಜೈಲಿಗೆ ಕಳಿಸುವಂತ ಕೆಲಸವನ್ನ ಪೊಲೀಸರು ಕಿರುಗಾವಲು ಪೊಲೀಸರು ಮಾಡಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.